ಆಕಾಶವಾಣಿ ಧಾರವಾಡ. ಅರಳಲಿ ಬೆಳಕಿನ ನಾಳೆ. ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ ಸಾಪ್ತಾಹಿಕ ಸರಣಿ. ಹೂಗಳೆಲ್ಲ ಅರಳಲೇಬೇಕು, ಸೂಸಿ ಸುಗಂಧವನೆಲ್ಲಡೆಗೆ. ತಾರೆಗಳೆಲ್ಲ ಮಿನುಗಲೇಬೇಕು, ಚದುರುತ್ತ ಮೋಡಗಳ ಬದಿಗೆ. ಕೈಗಳ ನೀಡಿ ಹುಟ್ಟನು ಹಾಕಿ ತಲುಪಲು ಬೆಳಕಿನ ನಾಳೆ. ಬಾನಿಗೂ ಭುವಿಗೂ ನಾವೇ ನಾವು, ಬಾನಿಗೂ ಭುವಿಗೂ ನಾವೇ. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ. ಇನ್ನಾರಿಗಂತೂ ಕಾಣದಿರೋ ಪುಟವೊಂದ ತೆರೆಯುವೆ. ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಕಳೆದ 25 ವರ್ಷಗಳ ನಿರಂತರ ಸೇವೆ. ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ ಮಕ್ಕಳಿಗಾಗಿ ಮಾರ್ಗದರ್ಶನ, ಪ್ರೋತ್ಸಾಹ, ನಿರಂತರ ಆರೋಗ್ಯ ಸಂಜೀವಿನಿ. ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ರಾಜನ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯೇ ಮೂಲ ಉದ್ದೇಶ. ಶಿಕ್ಷಕರಿಗೆ, ಪಾಲಕರಿಗೆ ಮಾರ್ಗದರ್ಶನ. ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ. ಕೇಳುಗರಿಗೆಲ್ಲ ಅರಳಲಿ ಬೆಳಕಿನ ನಾಳೆ ಕಾರ್ಯಕ್ರಮಕ್ಕೆ ಸ್ವಾಗತ. ಏ ಚಿನ್ನು, ಇವನ್ನೆಲ್ಲ ಏನ್ ಹರುಕೊಂಡ್ ಕೂತಿಯೋ ಮಾರಾಯ ನಡ್ಮನ್ಯಾಗ? ಅಂಟು ಪೇಪರು ಥೋ 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 ಮತ್ ಪ್ರಾಜೆಕ್ಟ್ ಕೊಟ್ರ ನಿಮ್ ಸಾಲಿಯೊಳಗ? ಬರೇ ಪ್ರಾಜೆಕ್ಟ್ ಮಾಡ್ಕೋತ ಕೂಡು, ಅಭ್ಯಾಸನ ಮಾಡ್ಬೇಡ ನೋಡು. ಒಂದ್ ಮುಂಜಾನಿಂದ ನೋಡ್ಲಿಕತ್ತೀನಿ. ಇಲ್ಲಿ ನೋಡು, ನಾವೊಂದು ಮಾತ್ ಹೇಳ್ತೀನಿ ಕೇಳ. ಇವನ್ನೆಲ್ಲಾ ಮಗ್ಲು ಸರಿಸಿಡು. ಏನ ಎತ್ತಿಟ್ಬಿಡು ಇವನ್ನ. ಅಲ್ಲೇ ಶ್ಯಾಮ್ಲಾ ಆಂಟಿ ಇದ್ದಾರಲ್ಲ, ನಿನಗ್ ಏನ್ ಬೇಕು ಅವನ್ನೆಲ್ಲಾ ಮಾಡಿಕೊಡ್ತಾರಂತ. ರೊಕ್ಕ ತಗೋತಾರ, ತಗೋವಲ್ರಕ್ಕ. ರೊಕ್ಕಕ್ಕೆ ಯಾಕೆ ತಲಿ ಕೆಡಿಸ್ಕೋತಿ? ಚಂದಾಗಿ ನೀಟಾಗಿ ಮಾಡ್ಕೊಡ್ತಾರ ನೋಡು. ಇವನ್ನೆಲ್ಲಾ ನೀ ತಗೊಂಡ್ ಹೋದಂದ್ರ ಸ್ಕೂಲ್ ಒಳಗ ಚಿನ್ನೂನ ಮಸ್ತ್ ಮಾಡ್ಯಾನ ಅನ್ನಿಸ್ಕೋತೀಯೋ. ಕೇಳಿಲ್ಲೇ ನನ್ ಮಾತು? ಅವನ್ನೆಲ್ಲಾ ಎತ್ತಿಟ್ಬಿಡು ಪುಟ. ತಗೊಂಬರೋಣಂತ ಶ್ಯಾಮ್ಲಾ ಆಂಟಿ ಮನಿಗ್ ಹೋಗಿ. ಈ ರೀತಿ ನಿಮಗೂ ಅನುಭವ ಆಗಿರಬಹುದಲ್ಲ ಮಕ್ಕಳಲ್ಲಿ ಕಲಾಭಿರುಚಿ ಬೆಳೆಸುವ ಬಗ್ಗೆ. ಈ ಕುರಿತು ಮಾತನಾಡ್ತಾರ ಮಂಜುನಾಥ್ ಹಿರೇಮಠ್. ಈಗ ಮಕ್ಕಳು ಕಲಾತ್ಮಕವಾಗಿ ಅವ್ರಿಗೆ ನಾವು ಮಾಡಾಕ ಬಿಟ್ಬಿಡ್ಬೇಕು. ಅದ್ರೊಳಗ ಒಂದು ಕ್ರಿಯಾಶೀಲತೆ ಇತ್ತಂದ್ರ ಅವ್ರ ಸಣ್ಣ ಪುಟ್ಟ ಇಂತ ಹಾಳು ಮಾಡುವಂತ ಕೆಲ್ಸನ ಮಕ್ಕಳು ಮಾಡಾಕ್ ಮುಂದ್ ಬರಂಗಿಲ್ಲ. ಮಕ್ಕಳು ಬಾಳ ಓಡಾಡದಾರ, ಕೈಗೆ ಸಿಗಂಗಿಲ್ಲ, ಹೇಳಿದ ಮಾತು ಕೇಳಂಗಿಲ್ಲ ಅಂತೆಲ್ಲ ನಾವು ಹೇಳ್ತಿರ್ತೀವಿ. ಶೋಕೇಶ್ ನಲ್ಲಿರುವಂತ ಐಟಮ್ಸ್ ನ ಒಡೆದ್ ಹಾಕೋದು. ನಾವು ಅವ್ರಿಗೆ ಆ ಐಟಮ್ಸ್ ನ ತಯಾರ್ಸಕ್ ಎಷ್ಟು ಕಷ್ಟ ಐತಿ, ಮತ್ತ ಅದನ್ನ ತಯಾರಿಸೋ ಬಗೆ. ಈ ತರ ಬೇಸಿಗೆ ಶಿಬಿರದೊಳಗ ಮೂರ್ತಿ ತಯಾರಿಕೆ ಸಣ್ಣ ಸಣ್ಣ ತರಬೇತಿಗಳನ್ನ ಕೊಡ್ತಿರ್ತಾರ. ನಾನು ಅಲ್ಲಿ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಸಾಕಷ್ಟು ಶಿಬಿರದೊಳಗ ಕೆಲಸ ಮಾಡೀನಿ. ನಮ್ಮ ಧಾರವಾಡದ ಚಿಲ್ಡ್ರನ್ಸ್ ಅಕಾಡೆಮಿಯ ನಡೆಸ್ತಾ ಇರುವಂತ ಸಪ್ನೆ ಅನ್ನುವಂತ ಬೇಸಿಗೆ ಶಿಬಿರದೊಳಗ ಬಹಳಷ್ಟು ಮಕ್ಕಳಿಗೆ ನಾವು ಮಣ್ಣಿನ ಕಲಾಕೃತಿಗಳನ್ನ ಮಾಡೋದು, ಮತ್ತ ಆರ್ಟ್ ಫ್ರಾಮ್ ವೇಸ್ಟ್ ಅಂತ, ಕಸದಿಂದ ರಸ, ಆ ತರ ಐಟಮ್ಸ್ ಗಳನ್ನೆಲ್ಲ ಮಾಡೋದನ್ನೆಲ್ಲ ಕಲಿಸಿದ್ವಿ. ಅಲ್ಲಿ ಬಹಳಷ್ಟು ಮಕ್ಕಳು ತರಬೇತಿ ಹೊಂದಿ ಅವರು ಹೆಚ್ಚು ಅದನ್ನೇ ಉದ್ಯೋಗ ಅಂತ ಮಾಡ್ಕೊಳ್ಳಿಕ್ ಆಗ್ಲಿಲ್ಲ. ಆದ್ರ ಅವ್ರ ಸ್ಕೂಲ್ನೊಳಗೆ ಕೊಡುವಂತ ಪ್ರೊಜೆಕ್ಟ್ ವರ್ಕ್ಸ್ ಅವರೇ ಅದನ್ನ ತಯಾರಿಸ್ಕೋಬಹುದು. ಈಗ ಸಾಕಷ್ಟು ಕಡೆ ಸ್ಕೂಲ್ನಾಗೆಲ್ಲ ಪ್ರೊಜೆಕ್ಟ್ ವರ್ಕ್ ಹೇಳಿರ್ತಾರ, ಅತಿ ಕಡಿಮೆ ಟೈಮ್ ಒಳಗ ಹೇಳಿರ್ತಾರ ಮಾಡ್ಕೊಂಡ್ ಬರ್ರಿ ಅಂತ ಹೇಳಿ. ಅವ್ರೇನ್ ಮಾಡ್ತಾರ, ಹೆಚ್ಚಾಗಿ ಒಂದು 80% ಮಕ್ಕಳು ಅವನ ಹೊರಗಡೆನ ಮತ್ತು ಆರ್ಟಿಸ್ಟ್ ಕಡೆ ಅದನ್ನ ಕೊಟ್ಟು ಮಾಡಿಸ್ತಾರ. ಅವರು ಮಾಡ್ಬೇಕನ್ನುವಂತ ಪ್ರಯತ್ನಕ್ಕೆ ಹೋಗಂಗಿಲ್ಲ. ಅದು ತಪ್ಪು. ಅವರ ಮಾಡ್ಕೋಬೇಕು. ಅದನ್ನ ಅವರ ಮಾಡ್ಕೊಂಡ್ ಬರ್ಲಿ ಅಂತಾನೆ ಸ್ಕೂಲ್ನೊಳಗೆ ಪ್ರೊಜೆಕ್ಟ್ ವರ್ಕ್ಸ್ ಕೊಟ್ಟಿರ್ತಾರ. ಸೈನ್ಸ್ ಮಾಡೆಲ್ ಆಗ್ಲಿ, ಒಂದು ಉದಾಹರಣೆಗೆ ಈಗ ಸೈನ್ಸ್ ಮಾಡೆಲ್ ಮಾಡುವಾಗ ಆ ಮಗು ಸೈಂಟಿಸ್ಟ್ ಆಗ್ಲಿಕ್ರು ಆರ್ಟಿಸ್ಟ್ ಅಂತೂ ಆಗೇ ಆಗ್ತಾನ. ಅವನ ವಿಚಾರದೊಳಗ ಹೋಗುವಂಗ ನಾವು ಅವ್ರಿಗೆ ಹೇಳ್ಬೇಕು ಅದನ್ನ ಹೆಂಗ ತಯಾರಿಸ್ಬೇಕು, ಯಾವ ಮಟೀರಿಯಲ್ ಅನ್ನು ಉಪಯೋಗಿಸ್ಬೇಕು. ಆಮೇಲೆ ಮನೆಯಲ್ಲೇ ಸಿಗುವಂತಾವು ಈಗ ಸಾಕಷ್ಟು ಪ್ರೊಜೆಕ್ಟ್ ವರ್ಕಿಗೆ ಮಕ್ಕಳಿಗೆ ಬೇಕನ್ನೋದು ಹೊರಗಡೆಯಿಂದ ತರುವ ಐಟಮ್ಸ್ ಗಿಂತ ಮನೆಯೊಳಗೆ ಸಿಗುವಂತ ಐಟಮ್ಸ್ ನ ನಾವು ಉಪಯೋಗಿಸ್ಬೇಕಾಕೈತಿ. ಅಲ್ಲಿ ಈಗ ಮನೆಯೊಳಗ ಕಂಪ್ಯೂಟರು, ಫ್ರಿಡ್ಜ್, ಟಿವಿ ಈ ತರ ಪ್ಯಾಕಿಂಗ್ ನಲ್ಲಿ ಬಂದಂತ ಥರ್ಮಾಕೋಲ್ ಗಳನ್ನ ಹೊರಗಡೆ ಪರಿಸರದೊಳಗ ಅವನ್ ಎಸದ್ ಬಿಟ್ಟಿರ್ತಾರ. ನಾವು ಪ್ರತಿನಿತ್ಯ ಅಡ್ಡಾಡೋ ದಾರಿ ಒಳಗ ಅವನ್ನೆಲ್ಲ ನೋಡ್ತಿರ್ತೀವಿ. ಹಂಗ ಒಗೆಯೋದೆಲ್ಲ ಬಂದ್ ಆಗ್ಬೇಕಂತಂದ್ರ ಅದಕ್ಕೆ ನಾವು ಮಕ್ಕಳಿಗೆ ಪರಿಸರ ಪ್ರಜ್ಞೆನೂ ಬೆಳೆಸ್ಬೇಕು. ಮತ್ತ ಆರ್ಟ್ ಫ್ರಾಮ್ ವೇಸ್ಟ್ ಅಂತ, ಕಸದಿಂದ ರಸ ಮಾಡೋದು ಹೆಂಗ ಅನ್ನೋದನ್ನ ನಾವು ಕಲಿಸ್ಕೊಡ್ಬೇಕು. ಹಂಗ ಥರ್ಮಾಕೋಲ್ ಅನ್ನು ಉಪಯೋಗಿಸಿಕೊಂಡು, ಥರ್ಮಾಕೋಲ್ ಮತ್ತೆ ಈಗ ಟಿಶ್ಯೂ ಪೇಪರ್ಸ್ ಇವನ್ನೆಲ್ಲ ಉಪಯೋಗಿಸಿಕೊಂಡು ಅದಕ್ಕೆ ಸ್ವಲ್ಪ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಚ್ಚಿ ಅಥವಾ ಚಾಕ್ ಪೌಡರ್ ಇಂದ ಸ್ವಲ್ಪ ಗಮ್ ಮಿಕ್ಸ್ ಮಾಡ್ಕೊಂಡು ಡಿಸೈನ್ ಮಾಡಿ ಪ್ರೊಜೆಕ್ಟ್ ವರ್ಕ್ ಎಲ್ಲ ಮಾಡಬಹುದು. ಈಗ ಒಂದು ರಾಕೆಟ್ ಮಾಡ್ಬೇಕಿತ್ತು ಪ್ರೊಜೆಕ್ಟ್ ಒಳಗಂತಂದ್ರ ಸಣ್ಣದ ಒಂದು ಪೈಪ್ ಅಥವಾ ಟೂತ್ ಪೇಸ್ಟ್ ಒಂದು ಬಾಕ್ಸ್ ತಗೊಂಡು ಅದನ್ನ ರೌಂಡ್ ಆಗಿ ಶೇಪ್ ಮಾಡ್ಕೊಂಡು ಅದಕ್ಕೆ ಥರ್ಮಾಕೋಲ್ ಇಂದ 2
ಟಿಪ್ ಮತ್ತು ಸೈಡ್ಗೆ ಏನೇನು ಒಂದು ಸ್ಯಾಟಲೈಟ್ ಲಾಂಚ್ ಮಾಡಕ್ ಏನ್ ಅವ್ನ್ ಮಾಡ್ಕೊಂಡಿರ್ತಾರಲ್ಲ ಹಂಗ ಅವನ್ನೆಲ್ಲ ಅಲಂಕಾರ ಮಾಡ್ಕೊಂಡು ಆಮೇಲೆ ವಾಟರ್ ಕಲರ್ ಇಂದ ಅವಕ್ ಬರೀದು ಮೇಲ್ಗಡೆ ಎಲ್ಲ ಹಂಗೆಲ್ಲ ಮಾಡ್ಕೊಂಡು ಪ್ರಾಜೆಕ್ಟ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಬಹುದು. ಕೆಲವು ಸೈನ್ಸ್ ಮಾಡೆಲ್ಗೆ ಸ್ವಲ್ಪ ಬಹಳ ವಿಚಾರ ಮಾಡಿ ಮಾಡ್ಬೇಕಾಕೈತಿ. ಎಲ್ಲ ಅವಕ್ ಕರೆಕ್ಟ್ ಮೆಜರ್ಮೆಂಟ್ ಒಳಗ ಮಾಡಿದಾಗ ಅದ್ರದ್ದು ರಿಸಲ್ಟ್ ಬರ್ತಿರ್ತೈತಿ. ಅವರು ಬಹಳ ಸ್ಟಡಿ ಮಾಡ್ಕೊಂಡ್ ಮಾಡೋದ್ರಿಂದ ಅವ್ರಿಗೆ ಮುಂದ ಅಭ್ಯಾಸದೊಳಗೂ ಒಂದು ಏಕಾಗ್ರತೆ ಹೆಚ್ಚಾಕೈತಿ. ಹೆಚ್ಚಿನ ಮಾರ್ಕ್ಸ್ ಅವರು ಪ್ರಾಜೆಕ್ಟ್ಗೂ ಮಾರ್ಕ್ಸ್ ಸಿಗ್ತೈತಿ. ಆಮೇಲೆ ಅವ್ರಿಗೂ ಎಕ್ಸಾಮ್ನೊಳಗೂ ಹೆಚ್ಚಿನ ಮಾರ್ಕ್ಸ್ ತೆಗಿಬಹುದು. ಯಾಕಂದ್ರೆ ಆ ವಿಷಯ ಆ ಮಕ್ಕಳಿಗೆ ಸಂಪೂರ್ಣವಾಗಿ ಅವರ ತಲೆಯಲ್ಲಿ ಹೋಗ್ಲಿ ಅನ್ನೋಕ ಪ್ರಾಜೆಕ್ಟ್ ವರ್ಕ್ ಅನ್ನ ಪ್ರಾಕ್ಟಿಕಲ್ ಆಗಿ ಮಾಡಕ್ ಹೇಳಿರ್ತಾರ. ಅದನ್ನ ತಾವು ಹೊರಗಡೆ ನಾವು ಮಾಡಿಸ್ಕೊಂತ ಹೋದ್ರ ಆಮೇಲೆ ನಂಗೆ ಇದು ಮಾಡಕ್ ಆಗಲ್ಲ ಅಂದಾಗ ಪೇರೆಂಟ್ಸ್ ಅದಕ್ಕ ಹೆಚ್ಚು ಸ್ಕೋಪ್ ಕೊಡಬಾರ್ದು. ಅವ್ರಿಗೆ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಕೊಡ್ಬೇಕು. ಅವ್ರು ಮಾಡಕ್ ಆಗಂಗಿಲ್ಲ ಅನ್ನೋ ವಿಷಯನ ಅವ್ರಿಗೆ ಅದನ್ನ ಸಪೋರ್ಟ್ ಮಾಡಬಾರ್ದು. ಪೇರೆಂಟ್ಸ್ ಆಗಿ ನಾವೆಲ್ಲ ಅವ್ರಿಗೆ ಹೇಳ್ಬೇಕು, ನಾವು ಪ್ರೋತ್ಸಾಹ ಕೊಡ್ಬೇಕು. ಇಲ್ಲ ನಿಂಗೆ ಮಾಡಕ್ ಆಕೈತಿ, ಅದಕ್ಕೆ ಏನ್ ಬೇಕು ಹೇಳೋ ಐಟಮ್ ನಾನು ಮಾಡ್ತೀನಿ, ನಾನು ನಿಮ್ ಜೊತೆ ಕುಂತು ವರ್ಕ್ ಮಾಡ್ತೀನಿ ಅಂತ ತಿಳ್ಕೊಂಡು ಅವ್ರ ಜೊತೆ ಕೆಲಸ ಮಾಡಿದ್ರೆ ನಾವು ಸ್ವಲ್ಪ ಪೇರೆಂಟ್ಸ್ ಆಗಿ ಹಂಗ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗಾಗಿ ನಾವು ಹಗಲಿರುಳು ದುಡಿಯೋದು ನಾವು ಮಕ್ಕಳ ಸಲುವಾಗಿ. ಅದಕ್ಕೆ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ಮಕ್ಕಳು ತೊಡಕೋಬೇಕು ಅನ್ನೋ ರೀತಿಯಿಂದ ನಾವು ನೋಡ್ಕೋಬೇಕು. ಅದರಿಂದ ಅವರ ಏಕಾಗ್ರತೆನೂ ಹೆಚ್ಚಾಕೈತಿ. ಸಾಕಷ್ಟು ರಂಗದೊಳಗ ಮಕ್ಕಳಿಗೆ ಆಸಕ್ತಿ ಇರ್ತೈತಿ. ಒಬ್ಬ ಅಭ್ಯಾಸ ಮಾಡ್ತಿರ್ತಾನ, ಅವನು ಒಬ್ರು ಮ್ಯಾಥಮೆಟಿಕ್ಸ್ ಒಳಗ ಬಹಳ ಜಾಣ ಇದ್ರೆ ಒಬ್ಬನ್ ಸೈನ್ಸ್ ಒಳಗಿರ್ತಾನ, ಒಬ್ಬನು ಇಂಗ್ಲಿಷ್. ಆಮೇಲೆ ಅವ್ರಿಗೆ ಮುಂದ ನೀನ್ ಇಂಥದ್ದು ಆಗೋ ಅಂತ ಅವ್ರಿಗೆ ಒತ್ತಡ ಹಾಕೋಕ್ಕಿಂತ ಆ ಮಕ್ಕಳೊಳಗೆ ಕೆಲವು ಇರುವಂತ ಕಲಾ ಚಟುವಟಿಕೆಗಳನ್ನ ಗುರುತಿಸಿ ಅವ್ರು ಹಾಡು ಹೇಳೋದಾಗಿರ್ಬೋದು, ಮೂರ್ತಿ ತಯಾರಿಸೋದಿರ್ಬೋದು, ಈ ತರ ಆರ್ಟ್ ಅಂಡ್ ಕ್ರಾಫ್ಟ್ ಆಗಿರ್ಲಿ, ಡಾನ್ಸ್ ಆಗಿರ್ಲಿ, ಅದ್ರೊಳಗೆ ಏನೋ ಇದ್ರೂ ನಾವು ಅವ್ರಿಗೆ ಪ್ರೋತ್ಸಾಹ ಕೊಟ್ರೆ ಇನ್ನೂ ಖುಷಿಯಿಂದ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಮಾಡ್ಕೊಂಡು ಹೋಗ್ತಾರಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಪಾಲಕರಾಗಿ ನಮ್ಮ ಬಹುಮುಖ್ಯ ಕರ್ತವ್ಯ ಅದು ಮಕ್ಕಳನ್ನ ದೊಡ್ಡವರನ್ನ ಮಾಡ್ಬೇಕು, ನಾವು ಅವ್ರಿಗೆ ವಿದ್ಯಾಭ್ಯಾಸ ಸರಿಯಾದ ರೀತಿ ಕೊಡಬೇಕು ಅನ್ನೋದ್ರ ಜೊತೆಗೆ ಮಕ್ಕಳು ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದಾರೋ ಅದನ್ನ ನಾವು ಗುರುತಿಸಿ ಅವರಿಗೆ ಆ ಹೆಚ್ಚಿನ ರೀತಿಯಂತ ಒಂದು ಪ್ರೋತ್ಸಾಹ ಕೊಟ್ಟಾಗ ಆ ಮಗು ನಮ್ಮ ಆಸೆಗಳನ್ನು ಈಡೇರಿಸ್ತಾನ ಮತ್ತು ಅವನು ಖುಷಿಯಿಂದ ತನ್ನ ವಿದ್ಯಾರ್ಥಿ ಜೀವನವನ್ನ ಯಶಸ್ವಿಯಾಗಿ ನಿರ್ವಹಿಸಬಹುದು ಅಂತ ನಾನು ಹೇಳ್ತೀನಿ. ಮತ್ತೆ ಈಗ ಕ್ರಿಯೇಟಿವ್ ಆಗಿರೋ ಮಕ್ಕಳು, ಯಾವುದೇ ಒಂದು ಕಲೆಯೊಳಗೆ ಆಸಕ್ತಿವಂತರ ಮಕ್ಕಳು, ಅವ್ರು ಬಹಳ ವಿಶೇಷವಾಗಿರ್ತಾರ. ಎಲ್ಲದಕ್ಕೂ ಒಳ್ಳೆ ರೀತಿಯಿಂದ ಸ್ಪಂದಿಸ್ತಿರ್ತಾರ, ಯಾವುದು ನೆಗೆಟಿವ್ ಆಗಿ ವಿಚಾರ ಮಾಡ್ತಿರಂಗಿಲ್ಲ. ಆಮೇಲೆ ಈಗ ಹಾಳು ಮಾಡುವಂತ ಬುದ್ಧಿ ಅಂತ ಮಕ್ಕಳಿಗೆ ಇರೋದು ಬಹಳ ಕಡಿಮೆ. ಯಾಕಂದ್ರ ಅವ್ರಿಗೆ ನಾವು ಒಂದು ವಸ್ತುವನ್ನ ಸೃಷ್ಟಿ ಮಾಡೋದನ್ನ ಕಲಿಸಿದಾಗ ಅದ್ರದ ಅಪೋಸಿಟ್ ಸೈಡ್ ಏನೈತಲ್ಲ, ನಾವು ಅದನ್ನ ಒಂದು ಒಡೆದು ಹಾಳು ಮಾಡೋದು, ಬೇಜವಾಬ್ದಾರಿಯಿಂದ ಕೈ ಬಿಡೋದಾಗ್ಲಿ, ಇಟ್ಟಂತ ವಸ್ತುವನ್ನ ಅಲ್ಲೇ ಬಿಟ್ಟು ಬಂದ್ಬಿಡೋದು, ಇವನ್ನೆಲ್ಲ ಮಾಡಂಗಿಲ್ಲ. ಬಹಳ ಒಂದು ಡಿಸಿಪ್ಲಿನ್ ಬರ್ತೈತಿ ಕಲೆಯಿಂದ. ಕಲೆ ಮತ್ತು ಕ್ರಿಯೇಟಿವ್ ವರ್ಕ್ ಕಲಿಯೋದ್ರಿಂದ ಮಕ್ಕಳಲ್ಲಿ ಒಂದು ಜೀವನದೊಳಗೆ ಒಂದು ಶಿಸ್ತನ್ನ ನಾವು ಅವ್ರಿಗೆ ಅದನ್ನ ಸಪರೇಟ್ ಆಗಿ ಕಲಿಸ್ತಾನ ಅವರು ಈ ಕಲಾತ್ಮಕ ಚಟುವಟಿಕೆಯಿಂದ ಶಿಸ್ತನ್ನು ಕಲಿತಾರ. ಮತ್ತು ಅವರೇ ತಯಾರಿಸಿದಂತ ಗ್ರೀಟಿಂಗ್ ಕಾರ್ಡ್ ಆಗಿರ್ಲಿ ಅಥವಾ ತಮ್ಮ ನೋಟ್ಬುಕ್ಕಿನ ರಟ್ ಇರ್ತಾವ ಕಾರ್ಡ್ ಬೋರ್ಡ್, ಅದನ್ನು ಉಪಯೋಗಿಸ್ಕೊಂಡು ಗ್ರೀಟಿಂಗ್ ಕಾರ್ಡ್ ರೆಡಿ ಮಾಡಿ ಅವರ ಫ್ರೆಂಡ್ಸ್ ಬರ್ತ್ಡೇ ಇದ್ದಾಗ ಅವ್ರಿಗೆ ಅದನ್ನ ಗಿಫ್ಟ್ ಆಗಿ ಕೊಡೋದು. ಆತರ ಮಾಡಿದಾಗ ಆ ಮಗು ಒಂದು ವಿಶೇಷವಾಗಿ ಗುರುತಿಸ್ಕೊಳ್ತೈತಿ ಒಂದು ಗುಂಪಿನೊಳಗ. ಯಾವಾಗ ಒಂದು ಗುಂಪಿನೊಳಗ 10 ಜೊತೆ ನಾವು 11 ಆಗೋಕ್ಕಿಂತ 10ರೊಳಗೆ ಒಬ್ಬರಾಗಿ ಏನಿರ್ತೇವಲ್ಲ ಅದೊಂದು ಖುಷಿನ ಬೇರೆ. ಅದನ್ನ ನಾವು ಮಕ್ಕಳಲ್ಲಿ ನಾವು ಅದನ್ನ ತಿಳಿ ಹೇಳ್ಬೇಕು. ನೀನ್ ಬಹಳ ಸ್ಪೆಷಲ್ ಆಗಿರ್ಬೇಕು, ನಿನ್ನಿಂದ ಎಲ್ಲಾ ಸಾಧ್ಯ ಐತಿ, ನಿನ್ ಕೆಲಸ ನೀನ್ ಮಾಡ್ಕೋಬೇಕು. ಈಗ ಹಂಗ ಪ್ರಾಜೆಕ್ಟ್ ವರ್ಕ್ ಹೇಳ್ಯಾರ ಅಂತೇಳಿ ನಾನು ಆರ್ಟಿಸ್ಟ್ ಆಗಿ ಪದೇ ಪ್ರಾಜೆಕ್ಟ್ ವರ್ಕ್ ಅದ ಯಾಕೆ ಮಾತಾಡ್ತಿದ್ದೇನೆ ಅಂತಂದ್ರ ಈಗ ಬಹಳಷ್ಟು ಕಡೆ ಬಹಳ ಕಡಿಮೆ ಟೈಮ್ನೊಳಗ ನಮಗೂ ಒತ್ತಡ ಹಾಕ್ತಾರ ಮಂದಿ, ಅವ್ರ ಪಾಲಕರು. ನಮಗೂ ಆದಷ್ಟು ಇದನ್ನ ಬೇಗ ಮಾಡ್ಕೊಡ್ಬೇಕ್ರಿ, ಆಮೇಲೆ ಆದಷ್ಟು ಇದನ್ನ ಮಕ್ಕಳು ಮಾಡ್ದಂಗೆ ಇರ್ಲಿ ಅಂತ ತಿಳ್ಕೊಂಡು ಇನ್ನೊಂದು ರಿಸ್ಟ್ರಿಕ್ಷನ್ಸ್ ಹಾಕ್ತಾರ. ಆರ್ಟಿಸ್ಟ್ ಆಗಿ ನಾವು ಅದನ್ನ ಪ್ರೊಫೆಷನಲ್ ಟೂಲ್ಸ್ ಉಪಯೋಗಿಸಿ ಮಾಡೋದ್ರಿಂದ ಅದು ವ್ಯತ್ಯಾಸ ಬಹಳ ಇರ್ತೈತಿ ಅದರದ ಔಟ್ಕಮ್ ಒಳಗ. ಆದ್ರ ಅದನ್ನ ಮಕ್ಕಳು ಮಾಡ್ದಂಗಂತಂದ್ರ ನಮಗ್ ಮಾಡೋದು ಬಹಳ ಕಷ್ಟ. ಅದನ್ನ ಚಂದ ಮಾಡ್ಬೋದು, ಆದ್ರ ಮಕ್ಕಳ ತರ ಮಕ್ಕಳು ಮಾಡಿದ್ದು ತಪ್ಪು, ಅದು ಕೆಟ್ಟದಾಗಿರ್ತೈತೆ ಅಂತಲ್ಲ, ಆ ಮಕ್ಕಳ ಲೆವೆಲ್ಗೆ ಏನು ಮಾಡ್ತಾರಲ್ಲ ಅದನ್ನ ಅವ್ರು ಅನುಭವಿಸಿ ಮಾಡಿದಾಗ ಅದು ಪರಿಪೂರ್ಣ ಆಕೈತಿ. ಅದಕ್ಕೆ ಅವರು ವಹಿಸ್ಕೊಟ್ಟಂತ ಪ್ರಾಜೆಕ್ಟ್ ವರ್ಕ್ ಅದನ್ನ ಪಾಲಕರು ನಾವು ಅವ್ರ ಜೊತೆ ಇನ್ವಾಲ್ವ್ ಆಗಿ ಅವ್ರ ಜೊತೆ ಕುಂತು ಅವ್ರ ಕಡೆಯಿಂದ ಮಾಡಿಸುವಂತ ಪ್ರಯತ್ನವನ್ನ ನಾವು ಮಾಡ್ಬೇಕು. ಅವಾಗ ಅದೊಂದು ಸ್ಕೂಲ್ನೊಳಗೆ ಅದನ್ನ ಮಾಡಕ್ ಪ್ರಾಜೆಕ್ಟ್ ವರ್ಕ್ ಮಾಡಕ್ ಹೇಳಿದ್ದಕ್ಕೂ ಒಂದು ಅರ್ಥ ಇರ್ತೈತಿ, ಇವ್ರ ಮಕ್ಕಳು ಮಾಡಿದ್ದಕ್ಕೂ ಒಂದು ಅರ್ಥ ಇರ್ತೈತಿ. ಅದ್ರಾಗ ಹೆಲ್ಪ್ ಮಾಡ್ಬೇಕು ಅವ್ರಿಗೆ. ಇದನ್ನ ನಾನು ಕಟ್ ಮಾಡ್ಕೊಡ್ತೀನಿ, ಇದನ್ನ ಹೀಗೆ ಕಟ್ ಮಾಡ್ಬೇಕು, ಹೀಗೆ ಹಿಡಿಬೇಕು. ಮುಂದೆ ಅವರು ಸ್ವಲ್ಪ ಮುಂದಿನ ಕ್ಲಾಸಿಗೆ ಹೋದಂಗೆಲ್ಲ ಈ 1 ವರ್ಷ ನಾವು ಕಲಿಸ್ಬಿಟ್ರೆ ನೆಕ್ಸ್ಟ್ ಇಯರ್ ಅವ್ರು ಅದನ್ನ ಕಲಿಸ್ತಾರ. ಆಮೇಲೆ ಆ ಗುಂಪೊಳಗ ಒಂದು ತಮ್ಮ ಫ್ರೆಂಡ್ ಸರ್ಕಲ್ನೊಳಗ ಮಗು ಏನ್ ಮಾಡ್ತೈತಲ್ಲ ಇದನ್ನ ನಾನೇ ಮಾಡೀನಿ ಅಂತ ಹೇಳಿದಾಗ ಇನ್ನು ಉಳಿದವ್ರಿಗೆ ಎಲ್ಲರಿಗೂ ಅದು ಆಸಕ್ತಿ ಹುಡ್ತೈತಿ. ಹೌದು, ನಮ್ಮಿಂದನೂ ಸಾಧ್ಯ ಅಲ್ಲ, ಇದನ್ನ ನಾವು ಮಾಡ್ಬೋದು ಅಂತ ತಿಳ್ಕೊಂಡು
ಅವಾಗ ಅವ್ರು ಬೇಕಾದ್ರೆ ಗುಂಪು ಚರ್ಚೆ ಮಾಡ್ಕೊಂಡು ಹಂಗ ಮಾಡ್ಕೊಳ್ಳಿ. ಆದ್ರೆ ಹೊರಗಡೆ ರೆಡಿ ಮಾಡ್ಕೊಂಡ್ ಬಂದು ಇದನ್ನ ನಮ್ಮ ಮಗು ಮಾಡೋಣ ಅಂತ ಹೇಳೋದಾಗ್ಲಿ, ನಮ್ಮ ಮಗು ತರಾನ ನೀವು ಮಾಡ್ಕೊಡ್ರಿ ಅಂತೇಳಿ ಹೊರಗಡೆ ಆರ್ಟಿಸ್ಟ್ಗಳಿಗೆ ಹೇಳೋದಾಗ್ಲಿ ಬೇಡ. ಅದಕ್ಕೆ ಆದಷ್ಟು ಈ ತರ ಕ್ರಿಯಾಶೀಲ ಚಟುವಟಿಕೆಯಿಂದ ಮಕ್ಕಳಲ್ಲಿ ಏಕಾಗ್ರತೆ ಬೆಳೆದು ಅವ್ರ ವಿದ್ಯಾಭ್ಯಾಸಕ್ಕೂ ಅದೊಂದು ಅನುಕೂಲ ಆಕೈತಿ ಅನ್ನೋ ಹೇಳೋದು ಒಂದು ಮುಖ್ಯ ಉದ್ದೇಶ ಆಗಿತ್ತು. ಅದಕ್ಕೆ ಕಲಾವಿದನಾಗಿ ನಾನು ನನ್ನ ಒಂದು ಈ ಮಾತುಗಳಲ್ಲಿ ನಾನು ಅದನ್ನ ಪರಿಸರ ಸ್ನೇಹಿಯಾಗಿ ಹೆಂಗ ನಾವು ಬದುಕಬೇಕು ಅನ್ನೋದನ್ನ ಮಕ್ಕಳಿಗೆ ನಾವು ಈ ಮುಖಾಂತರನ ಕಲಿಸಬಹುದು. ನಾವು ಈಗ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ನಮ್ಮ ಜಗತ್ತಿನಾದ್ಯಂತ, ನಮ್ಮ ಕರ್ನಾಟಕ, ನಮ್ಮ ದೇಶ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಬಹುದೊಡ್ಡ ಸಮಸ್ಯೆ ಅದು ವೇಸ್ಟ್ ಮ್ಯಾನೇಜ್ಮೆಂಟ್. ಆರ್ಟ್ ಫಾರ್ಮ್ ವೇಸ್ಟ್ ಅಂತ ನಾವು ಅದನ್ನ ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟಾಗ ಆ ವೇಸ್ಟ್ ಅನ್ನು ಉಪಯೋಗಿಸಿ ಆರ್ಟ್ ಮಾಡೋದು. ಆಗಲೇ ಹೇಳ್ದಂಗ ಈ ಥರ್ಮಾಕೋಲ್ ಆಗಿರ್ಲಿ, ಆಮೇಲೆ ತೆಂಗಿನ ಚಿಪ್ಪು, ಆಮೇಲೆ ಏನೋ ಒಂದು ಕಡ್ಡಿ, ವೇಸ್ಟ್ ಪೇಪರ್, ಟಿಶ್ಯೂ ಪೇಪರ್ಸ್, ಇವನ್ನೆಲ್ಲ ಉಪಯೋಗಿಸ್ಕೊಂಡು ಬೇರೆ ಬೇರೆ ವಸ್ತುಗಳನ್ನ ತಯಾರಿಸೋದು. ಅದನ್ನ ನಮ್ಮ ಸಂಬಂಧಿಕರ ಮದುವೆ ಒಳಗಾಗ್ಲಿ ಏನೋ ಒಂದು ಶುಭ ಕಾರ್ಯದೊಳಗ ಗಿಫ್ಟ್ ಕೊಡುವಾಗ ಇದನ್ನ ನಮ್ಮ ಮಗ ಮಾಡಿದ್ದು ಅಂತ ಹೇಳಿ ಅವನ ಕೈಯಿಂದ ಅವನು ಮುಂದ್ ಮಾಡ್ಕೊಂಡು ನಾವು ಅವನ ಮಕ್ಕಳ ಕಡೆಯಿಂದ ನಾವು ಅವನ್ ಕೊಡಿಸಿದಾಗ ಅದನ್ನ ತಗೊಂಡವ್ರಿಗೂ ಖುಷಿ ಆಕತಿ. ಆಮೇಲೆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಅದ, ಹೌದು ನಾವು ಮಾಡಿದ್ದನ್ನು ಗುರುತಿಸ್ತಾರ ಅಂತ ತಿಳ್ಕೊಂಡು ಈ ರೀತಿಯಾಗಿ ನಾವು ಮಕ್ಕಳಿಗೆ ಪರಿಸರ ಸ್ನೇಹಿಯಾಗಿ ಬದುಕೋದನ್ನ ಕಲಿಸ್ಕೊಡ್ಬೇಕು. ಇದರಲ್ಲಿ ನಾವು ಒಂದು ವಸ್ತುವನ್ನ ಮರುಬಳಕೆ ಮಾಡ್ಕೊಂತ ಹೋಗ್ತಿರ್ತೀವಿ. ಒಂದು ವಸ್ತುವನ್ನ ಮರುಬಳಕೆ ಮಾಡ್ತಾ ಮಾಡ್ತಾ ಹೊಸದನ್ನಾಗಿ ಖರೀದಿಸೋದೈತಲ್ಲ, ಇದು ಕೊಳ್ಳು ಬಾಕತನ ಅಂತ ನಾವೇನ್ ಹೇಳ್ತೇವಲ್ಲ, ಅದನ್ನ ಬರೀ ನಮಗ ಅವಶ್ಯಕತೆ ಇಲ್ಲದ ವಸ್ತುಗಳನ್ನು ತಂದು ಅದನ್ನ ವರ್ಷಕ್ಕೆ ಒಂದ್ಸರ್ತಿ ನಾವು ಉಪಯೋಗಿಸ್ತಿರ್ತೀವಿ. ಆದ್ರೂ ಅದನ್ನ ಒಂದ್ಸರಿ ಉಪಯೋಗಕ್ಕೆ ನಾವು ದುಡ್ಡು ಕೊಟ್ಟು ತಂದ್ಬಿಟ್ಟಿರ್ತೀವಿ. ಅಂತವನ್ನೆಲ್ಲ ನಾವು ಅವಾಯ್ಡ್ ಮಾಡಬಹುದು. ಮಕ್ಕಳಿಗೆ ಒಂದು ವಸ್ತುವನ್ನ ಆಮೇಲೆ ಅದರದ ಒಂದು ಪ್ಯಾಕಿಂಗ್ ಆಗಿರ್ಲಿ, ರೀಯೂಸ್ ಮಾಡೋದು, ಅದನ್ನ ತೆಗೆದಿಟ್ಟು ರೀಯೂಸ್ ಮಾಡೋದು, ಈ ತರ ಎಲ್ಲ ಕಲಿಸಿದಾಗ ನಾವು ಪರಿಸರ ರಕ್ಷಣೆಗೂ ಪರಿಸರ ಸಂರಕ್ಷಣೆಗೂ ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಡಬಹುದು. ಅದರ ಮುಖಾಂತರ ನಾವು ನಮ್ಮ ಸರ್ಕಾರದ ಬಹುದೊಡ್ಡ ಕನಸಾದಂತ ಸ್ವಚ್ಛ ಭಾರತ ಏನು ಯೋಜನೆ ಐತಲ್ಲ, ಆ ಸ್ವಚ್ಛ ಭಾರತ ಯೋಜನೆಗೂ ನಾವು ಈ ರೀತಿಯಾಗಿ ನಾವು ಸಪೋರ್ಟ್ ಮಾಡಬಹುದು. ಒಟ್ಟಿನಲ್ಲಿ ನಾವು ಮಕ್ಕಳಿಗೆ ಕಲಾತ್ಮಕವಾಗಿ ಕ್ರಿಯಾಶೀಲ ಚಟುವಟಿಕೆಯನ್ನ ಅವ್ರಿಗೆ ಕಲಿಸಿದಾಗ ಅವರಲ್ಲಿ ಏಕಾಗ್ರತೆನೂ ಹೆಚ್ಚಾಗ್ತೈತಿ. ಅವರು ಪರಿಸರ ಸ್ನೇಹಿಯಾಗಿ ಬದುಕೋದನ್ನ ಕಲಿತಾರ. ಆಮೇಲೆ ಅವರೊಂದು ವಿಶೇಷವಾಗಿ ಗುರುತಿಸ್ಕೊಂತಾರ. ಅವ್ರದ್ದು ಒಂದು ಸ್ನೇಹಿತ ವಲಯದೊಳಗ ಈ ಆರ್ಟ್ ಪ್ರಾಜೆಕ್ಟ್ ವರ್ಕ್ ಒಂದು ಡೆಡಿಕೇಶನ್ ಬೇಡೋದ್ರಿಂದ ಅಲ್ಲಿ ನಾವು ಆಸಕ್ತಿ ಕೊಟ್ಟು ಅಲ್ಲಿ ಒಂದು ತಾಸು 2 ತಾಸು ಮಗು ಕುಂತು ಕಲಿಯೋದ್ರಿಂದ ಅವಂಗ ಅಭ್ಯಾಸ ಮಾಡೋದ್ರೊಳಗೂ ಅಷ್ಟೇ ಆಸಕ್ತಿ ಹುಟ್ಟತೈತಿ. ಆಮೇಲೆ ಇಲ್ಲೇ ನಾವು ಗಮನಿಸಬೇಕಾದಂತಂದ್ರೆ ಪ್ರತಿಯೊಂದನ್ನು ನಾವು ಮೊಬೈಲ್ ಮೇಲೆ, ಇಂಟರ್ನೆಟ್ ಮೇಲೆ ಡಿಪೆಂಡ್ ಆಗೋದು ಬೇಡ. ಎಲ್ಲಾನು ಗೂಗಲ್ನಾಗ ಸಿಗ್ತಾವ ಅಂತ ತಿಳ್ಕೊಂಡು ನಾವು ಮಾಡಿದ್ದ ಕೆಲಸಗಳು ಗೂಗಲ್ನಾಗ ಜನರಿಗೆ ಗೊತ್ತಾಗುವಷ್ಟು ನಾವು ಬೆಳಿಬೇಕು ಹೊರತು ಪ್ರತಿಯೊಂದನ್ನು ಅಲ್ಲೇ ಕಾಪಿ ಮಾಡೋದು, ಅವ್ರು ಮಾಡಿದ್ದನ್ನ ನಾವು ಮಾಡ್ತೇವೆ ಅಂತಂದು ಹೋಗೋಕ್ಕಿಂತ ಈ ತರ ನಾವು ಮಕ್ಕಳಿಗೆ ಈ ವಿಷಯಗಳನ್ನ ತುಂಬಿದಾಗ ಅವರು ಇನ್ನೂ ಬೇರೆ ರೀತಿಯ ವಿಚಾರ ಮಾಡಿಕೊಂಡು ತಮ್ಮದೇ ಆದಂತ ಹೆಜ್ಜೆ ಗುರುತುಗಳನ್ನ ಸಮಾಜದಲ್ಲಿ ಬಿಟ್ಟು ಒಂದು ವಿಶೇಷವಾದ ಜೀವನವನ್ನ ನಡೆಸೋದಕ್ಕೆ ನಾವು ದಾರಿ ಮಾಡಿಕೊಡ್ಬೇಕು ಅಂತ ತಿಳ್ಕೊಂಡು ಹೇಳೋದು ಇದು ನಮ್ಮೆಲ್ಲರ ಪಾಲಕರ ಜವಾಬ್ದಾರಿ. ಮಕ್ಕಳಲ್ಲಿ ಕಲಾಭಿರುಚಿ ಬೆಳೆಸುವ ಬಗೆ ಈ ಕುರಿತು ಮಾತನಾಡಿದವರು ಮಂಜುನಾಥ್ ಹಿರೇಮಠ್. ಹೂಗಳೆಲ್ಲ ಅರಳಲೇಬೇಕು, ಸೂಸಿ ಸುಗಂಧವನೆಲ್ಲಡೆಗೆ. ಕಳೆದ ಸಂಚಿಕೆಯ ಪ್ರಶ್ನೆ, ಮಕ್ಕಳಿಗೆ ನೀಡುವ ಆಹಾರ ಏನೆಲ್ಲ ಅಂಶಗಳನ್ನು ಒಳಗೊಂಡಿರಬೇಕು? ಉತ್ತರ: ಐರನ್, ಕ್ಯಾಲ್ಸಿಯಂ, ವಿಟಮಿನ್, ಮಿನರಲ್ಸ್, ಫ್ಯಾಟ್, ನಾರಿನಾಂಶ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಅಂಶಗಳನ್ನು ಒಳಗೊಂಡಿರಬೇಕು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿ ವಿಜೇತರಾದವರು ಶಂಕರವ್ವ ಸಿದ್ದಪ್ಪ ದನಗರ್, ಸನ್ಮಡಿಕಾರ್ ಆಶ್ರಮ, ಶಾಲೆಯ ಹತ್ತಿರ, ವಲ್ಸಂಗ್ ರೋಡ್, ತಂಗಡಿಮಳ್ ಜತ್, ತಾಲೂಕ್ ಜಾತ್, ಜಿಲ್ಲಾ ಸಾಂಗ್ಲಿ, ಪಿನ್ ಕೋಡ್ 416404 ಹಾಗೂ ಕೀರ್ತಿ ಬಸವರಾಜ್ ಅಡ್ನೂರ್, ಶಿವಪೇಟೆ ಕ್ರಾಸ್, ಪೋಸ್ಟ್ ಮುಕ್ಕಾಂ, ತಾಲೂಕ್ ರೋಣ, ಜಿಲ್ಲಾ ಗದಗ್. ವಿಜೇತರಿಗೆ ಅಭಿನಂದನೆಗಳು. ಈ ವಾರದ ಪ್ರಶ್ನೆ, ಮಕ್ಕಳ ಪ್ರತಿಭೆಯನ್ನು ಪತ್ತೆ ಹಚ್ಚುವಲ್ಲಿ ಪಾಲಕರ ಜವಾಬ್ದಾರಿ ಏನು? ಪ್ರಶ್ನೆ ಇನ್ನೊಮ್ಮೆ, ಮಕ್ಕಳ ಪ್ರತಿಭೆಯನ್ನು ಪತ್ತೆ ಹಚ್ಚುವಲ್ಲಿ ಪಾಲಕರ ಜವಾಬ್ದಾರಿ ಏನು? ಉತ್ತರದೊಂದಿಗೆ ನಿಮ್ಮ ಹೆಸರು ಮತ್ತು ವಿಳಾಸವನ್ನು ಈ ವಾಟ್ಸ್ಆಪ್ ಸಂಖ್ಯೆಗೆ ಕಳುಹಿಸಿ. ವಾಟ್ಸ್ಆಪ್ ಸಂಖ್ಯೆ 9482820932. ವಾಟ್ಸ್ಆಪ್ ಸಂಖ್ಯೆ ಇನ್ನೊಮ್ಮೆ 9481280932. ಮುಂದಿನ ವಾರ ಪಾಸಿಟಿವ್ ಪೇರೆಂಟಿಂಗ್ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ವೆಂಕಮ್ಮ ಗಾಂವ್ಕರ್. ಮೂಡಿ ಬಂದ ಧ್ವನಿ ಉಷಾ ಕುಲಕರ್ಣಿ. ಕಾರ್ಯಕ್ರಮ ಸಂಯೋಜನೆ ಹಾಗೂ ನಿರ್ವಹಣೆ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿಲ್ಡ್ರನ್ಸ್ ಅಕಾಡೆಮಿ ಧಾರವಾಡ. ಕೈಗಳ ನೀಡಿ ಹುಟ್ಟನು ಹಾಕಿ ತಲುಪಲು ಬೆಳಕಿನ ನಾಳೆ.
ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಅರಳಲಿ ಬೆಳಕಿನ ನಾಳೆ.